ಹಾಯ್ ರೈಸ್ ಆಫ್ ಅಶೋಕ ಭಾಳ ಖುಷಿಯಾಯಿತು ಸಿನಿಮಾ ನೋಡಿ. ಒಂದು ಈ ಸಿನಿಮಾದ ಹಿಂದಿನ ಶ್ರಮ ನಾನು ನೋಡಿದ್ದೆ. ಗೆಳೆಯ ಸತೀಶ್ದು ಈ ಪ್ರಾಜೆಕ್ಟ್ ಹಿಂದಿರೋ ಶ್ರಮ, ಆ ಪ್ಯಾಷನ್ ಎಲ್ಲವೂ ಒಂಟಿಯಾಗಿ ನಿಂತ್ಕೊಂಡು ಇಡೀ ಪ್ರಾಜೆಕ್ಟ್ನ ಹೆಗ್ಲ ಮೇಲೆ ಎತ್ಕೊಂಡು ಒಂದು ದೊಡ್ಡ ಹೋರಾಟನೇ ಮಾಡಿ ಒಂದು ಈ ಪ್ರಾಜೆಕ್ಟ್ನ ತಂದು ನಿಲ್ಲಿಸ್ಕೊಂಡು ಭಾಳ ದೊಡ್ಡದಾಗಿ ಇಡೀ ಸ್ಟೇಟ್ನೇ ಸುತ್ತಿದ್ರು ಪ್ರಮೋಷನ್ಗೆ ಎಲ್ಲ. ಸೊ ಈ ಸಿನಿಮಾದ ಜರ್ನಿನೇ ಭಾಳ ಕಷ್ಟ ಇತ್ತು. ಅದನ್ನು ಅದ್ಭುತವಾಗಿ ನಿಭಾಯಿಸ್ಕೊಂಡು ಇವತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಅದನ್ನು ತಮಿಳಲ್ಲಿ ತೆಲುಗುವಲ್ಲೂ ಬಹಳ ಯೂಸಾಗಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ರೈಸ್ ಆಫ್ ಅಶೋಕ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಯಾವ ಪಾತ್ರ ಆಗಿರಲಿ ಅದ್ಭುತವಾಗಿ ತೋರಿಸ್ತಾರೆ. ಆ್ಯಂಡ್ ಇವತ್ತು ನೋಡಿದಾಗ ನನಗೆ ಆ ಪಾತ್ರದ ಕನ್ವಿಕ್ಷನ್ನು, ಆ ಸಟಿಲಿಟಿ ಎಲ್ಲ ಬಹಳ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಷನ್ ಕೂಡ ಅಷ್ಟೇ, ಆ್ಯಂಡ್ ಕತೆ ಕೂಡ ಅಷ್ಟೇ. ವಾಯ್ಸ್ ಆಫ್ ದ ಸಪ್ರೆಸ್ಡ್ ಭಾಳ ಎಮೋಷನಲ್ ಆಗಿ ಭಾಳ ಗಟ್ಟಿಯಾಗಿ ಕತೆ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಸಪ್ತಮಿ ಅವ್ರ ಪರ್ಫಾರ್ಮೆನ್ಸ್ ಇರಲಿ, ಸಂಪತ್ ಅವ್ರದ್ದು ಮತ್ತು ಎಲ್ಲ ಕಲಾವಿದರದ್ದು ಭಾಳ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ ಆ್ಯಂಡ್ ಒಂದು ಭಾಳ ಮಾಸಾಗಿ ಕಾಣಿಸ್ಕೊಂಡಿರೋದು ಇನ್ನೂ ಖುಷಿನೇ. ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ಖುಷಿಯಾಯಿತು. ರೈಸ್ ಆಫ್ ಅಶೋಕ ಭಾಳ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಅದನ್ನು ಸ್ಕ್ರೀನಿಂಗ್ ಇಲ್ಲಿ ಮಾಡಿದ್ದು ಭಾಳ ಖುಷಿಯಾಯಿತು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಇವತ್ತು AMB ಸಿನಿಮಾಸಲ್ಲಿ ನೋಡಿದ್ದು. ಭಾಳ ಒಳ್ಳೆ ಸ್ಕ್ರೀನ್ ಕೂಡ. ಸೊ ತುಂಬ ಯಶಸ್ಸು ಕಾಣಲಿ ಸಿನಿಮಾ, ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಭಾಳ ದೊಡ್ಡದಾದ ಅದ್ಭುತವಾದ ಪ್ರಾಜೆಕ್ಟ್ಗಳು, ಇನ್ನೂ ದೊಡ್ಡ ಹೆಜ್ಜೆಗಳಿಗೆ ಈ ಸಿನಿಮಾ ಸತೀಶ್ಗೆ ವೇದಿಕೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ನಮ್ಮ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಚಿತ್ರ ಈಗ ತಾನೇ ನೋಡಿ ಆಚೆ ಬಂದು. ನಾವು ಚಿಕ್ಕವರಿದ್ದಾಗ ಪ್ರೇಮ್ ಲೋಕ, ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಾಗ ಸ್ನೇಹ ಲೋಕ, ಖಂಡಿತವಾಗ್ಲೂ 2026ರಲ್ಲಿ ದ ರೈಸ್ ಆಫ್ ಅಶೋಕ ಅಂತದಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಪ್ರಕೃತಿ ಆಗಿರಬಹುದು, ಯಾವುದೇ ನಮಗೆ ಪ್ರಕೃತಿ ನೀಡಿರ್ತಕ್ಕಂಥ ಯಾವುದೇ ಸಂಪನ್ಮೂಲಗಳಾಗಿರ್ಬೋದು, ಯಾವುದೂ ಕೂಡ ಯಾದ್ರ ಮೇಲೂ ಯಾರಿಗೂ ಹಕ್ಕಿಲ್ಲ, ಅದು ಎಲ್ರಿಗೂ ಸೇರ್ತಕ್ಕಂಥದ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಸತೀಶ್ ಅವರು ಭಾಳ ಅದ್ಭುತವಾದಂಥ ಒಂದು ನಟನೆ. ಸಪ್ತಮಿ ಗೌಡ್ರಾಗಿರ್ಬೋದು, ನಿರ್ದೇಶಕರು ಭಾಳ ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರವನ್ನು ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡಿ. ಒಂದು ಒಳ್ಳೆಯ ಚಿತ್ರ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜಕ್ಕೂ ಒಳ್ಳೆಯ ಚಿತ್ರಗಳ ಸಾಲಿಗೆ ದ ರೈಸ್ ಆಫ್ ಅಶೋಕ ಈ ಚಿತ್ರವು ಸೇರ್ತಾ ಇದೆ. ನಾನು ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ ಭಾಳ ಒಂದು ಸಹೃದಯಿ ನಮ್ಮ ನೀನಾಸಂ ಸತೀಶ್ ಅವರಿಗೆ ಗೆಲುವು ಆಗಲೇಬೇಕು. ಈ ಚಿತ್ರದ ಮುಖಾಂತರ ಮತ್ತೆ ಅವರು ವಾಪಸ್ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ, ಇಡೀ ದ ರೈಸ್ ಆಫ್ ಅಶೋಕ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರು ಚಿತ್ರಕ್ಕೆ ನಿಮ್ಮ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಹಾಯ್, ಇವಾಗಷ್ಟೇ ರೈಸ್ ಆಫ್ ಅಶೋಕ ಮೂವಿ ನೋಡಿದೆ. ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಆಗಲ್ಲ. ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಸತೀಶ್ ಸರ್ ವಾಟ್ ಅ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಐ ಹೋಪ್ ಎಲ್ಲೂ ಯಾರಿಗೂ ಬೋರ್ ಅಂತೂ ಆಗಲ್ಲ. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸರ್.